ನಾನು ಈ ವಿಡಿಯೋದಲ್ಲಿ ನಿಮಗೆ ಯಾವ್ಯಾವುದೋ ಫೋಟೋಗಳನ್ನ ತೋರಿಸ್ಬಿಟ್ಟು ಇಲ್ಲಿ ಸಲ್ದಿರೋ ಲಾಜಿಕ್ಗಳನ್ನ ಕೊಟ್ಬಿಟ್ಟು ರಾಮಾಯಣ ನಡೆದಿದ್ದು ಇದೇ ಡೇಟು ಅಂತ ಹೇಳೋದಿಲ್ಲ. ರಾಮಾಯಣದಲ್ಲೇ ಇರುವಂಥ ಕೆಲವು ಒಗಟುಗಳನ್ನ ಬಿಡಿಸುತ್ತಾ ನಾವು ಇವತ್ತಿನ ಸೈನ್ಸನ್ನು ಉಪಯೋಗಿಸ್ಕೊಂಡು ರಾಮ ಮತ್ತು ರಾವಣನ ನಡುವಿನ ಯುದ್ಧ ಎಷ್ಟು ವರ್ಷಗಳ ಹಿಂದೆ ಆಗಿರ್ಬೋದು ಅನ್ನೋದನ್ನು ಕರೆಕ್ಟಾಗಿ ಲೆಕ್ಕ ಹಾಕ್ತೀವಿ ಇವತ್ತು. ವಾಲ್ಮೀಕಿ ರಾಮಾಯಣದಲ್ಲಿ ನಮಗೆ ಒಂದೊಂದು ಘಟನೆಯ ಬಗ್ಗೆ ತುಂಬ ಇನ್ಫಾರ್ಮೇಷನ್ಗಳು ಸಿಗುತ್ತೆ. ಅಂದರೆ ಒಂದು ಘಟನೆ ನಡೆಯುವಾಗ ಅದು ಯಾವ ತಿಂಗಳಲ್ಲಾಯಿತು, ಯಾವ ಋತುವಲ್ಲಿ ಆಯಿತು, ಆಕಾಶದಲ್ಲಿ ಯಾವ ನಕ್ಷತ್ರ ಇತ್ತು, ಗ್ರಹಗಳು ಯಾವ್ಯಾವ ಪೊಸಿಷನಲ್ಲಿದ್ವು ಅನ್ನೋ ಎಲ್ಲ ಮಾಹಿತಿಗಳು ಕೂಡ ರಾಮಾಯಣದಲ್ಲಿ ನಮಗೆ ಕರಾರುವಕ್ಕಾಗಿ ಸಿಗುತ್ತೆ. ನಾವು ಈ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಹಿಂದೂ ಕ್ಯಾಲೆಂಡರಿನ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಯಾಕೆಂದರೆ ರಾಮಾಯಣದಲ್ಲಿ ಬರುವ ಎಲ್ಲ ಸನ್ನಿವೇಶಗಳನ್ನು, ಎಲ್ಲ ಋತು ಮತ್ತು ತಿಂಗಳದುಗಳನ್ನು ಕೂಡ ಹಿಂದೂ ಕ್ಯಾಲೆಂಡರಿನ ಅನುಸಾರವಾಗಿ ವಿವರಿಸಲಾಗಿದೆ. ಇವಾಗ ನಾವು ಯೂಸ್ ಮಾಡ್ತಿರೋದು ಇಂಗ್ಲಿಷ್ ಕ್ಯಾಲೆಂಡರ್, ಅಂದರೆ ಗ್ರೆಗೋರಿಯನ್ ಕ್ಯಾಲೆಂಡರ್. ಗ್ರೆಗೋರಿಯನ್ ಕ್ಯಾಲೆಂಡರಲ್ಲಿ ಜನವರಿ, ಫೆಬ್ರವರಿ ಅಂತೇಳಿ 12 ತಿಂಗಳು ಮತ್ತು 4 ಸೀಸನ್ಗಳಿದ್ದಾವೆ. ಆದರೆ ಹಿಂದೂ ಕ್ಯಾಲೆಂಡರಲ್ಲಿ ಜ್ಯೇಷ್ಠ ಮಾಸ, ಫಾಲ್ಗುಣ ಮಾಸ ಇದರಂತೆ 12 ತಿಂಗಳುಗಳ ಜೊತೆಗೆ 6 ಸೀಸನ್ಗಳು ಇದ್ದಾವೆ. ಇವಾಗಿನ ಕಾಲಮಾನಕ್ಕೆ ತಕ್ಕಂತೆ ಮಳೆಗಾಲ ಜೂನ್ ಮತ್ತು ಜುಲೈಯಿಂದ ಸ್ಟಾರ್ಟ್ ಆಗುತ್ತೆ. ಆದರೆ ಸಾವಿರಾರು ವರ್ಷಗಳ ಹಿಂದೆ ಕೂಡ ಈ ಮಳೆಗಾಲ ಜೂನ್ ಮತ್ತು ಜುಲೈಯಲ್ಲೇ ಸ್ಟಾರ್ಟ್ ಆಗಬೇಕು ಅಂತ ಯಾವ ನಿಯಮ ಕೂಡ ಇಲ್ಲ. ಯಾಕೆಂದರೆ ಸಾವಿರಾರು ವರ್ಷಗಳು ಕಳೆದಂತೆ ಈ ಮಳೆ ಮತ್ತು ಬೇಸಿಗೆಗಾಲ ಇವೆಲ್ಲ ಏನಿದೆ ಬರುವಂಥ ತಿಂಗಳುಗಳು ಕೂಡ ಸ್ವಲ್ಪ 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 ಹಿಂದೆ ಮುಂದೆ ಆಗ್ತಾನೆ ಇರುತ್ತೆ. ಅಂದರೆ ಸಾವಿರಾರು ವರ್ಷಗಳ ಹಿಂದೆ ಮಳೆಗಾಲ ಅಕ್ಟೋಬರಿಂದ ಸ್ಟಾರ್ಟ್ ಆಗಿರ್ಬೋದು, ಇಲ್ಲ ಇನ್ನೂ ಸಾವಿರಾರು ವರ್ಷಗಳ ಹಿಂದೆ ಹೋದರೆ ಡಿಸೆಂಬರಿಂದನೂ ಕೂಡ ಸ್ಟಾರ್ಟ್ ಆಗಿರ್ಬೋದು. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಪ್ರಿಸಿಷನ್ ಆಫ್ ಈಕ್ವಿನಾಕ್ಸ್ ಅಂತ ಕರೀತಾರೆ. ಅಂದರೆ ಈ ಭೂಮಿ ಏನಿದೆ, ಈ ಭೂಮಿ ಸೂರ್ಯನ ಸುತ್ತುವಾಗ ಸ್ವಲ್ಪ ಓರೆ ಆಗಿಬಿಟ್ಟು ಸುತ್ತುತ್ತೆ. ಈ ಹೆಚ್ಚು ಕಮ್ಮಿ ಆಗೋದ್ರಿಂದನೇ ಭೂಮಿ ಮೇಲೆ ಬರುವಂತಹ ಋತುಗಳು ಕೂಡ ಚೇಂಜ್ ಆಗ್ತಾ ಇರುತ್ತೆ. ಅಂದರೆ ಜೂನ್ ಜುಲೈಯಿಂದ ಸ್ಟಾರ್ಟ್ ಆಗುವಂಥ ಮಳೆಗಾಲ ಅಕ್ಟೋಬರಲ್ಲೂ ಕೂಡ ಸ್ಟಾರ್ಟ್ ಆಗ್ಬೋದು. ರಾಮಾಯಣದಲ್ಲಿ ಅಯೋಧ್ಯ ಖಂಡದ ಚಾಪ್ಟರ್ 3.4ರಲ್ಲಿ ದಶರಥ ಮಹಾರಾಜ ಈಗ ಚೈತ್ರ ಮಾಸ ನಡೀತಿದೆ ಮತ್ತು ಕಾಡಲೆಲ್ಲ ಹೂ ಅರಳಿದೆ, ಈ ಸಮಯ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಲು ತುಂಬಾ ಸೂಕ್ತವಾಗಿದೆ ಅಂತೇಳಿ ಒಂದು ಮಾತನ್ನ ಹೇಳ್ತಾರೆ. ದಶರಥ ಮಹಾರಾಜರ ಪ್ರಕಾರ ಚೈತ್ರ ಮಾಸದಲ್ಲಿ ಹೂ ಅರಳಿತ್ತು. ಅಂದ್ರೆ ಹೂ ಅರಳೋದು ಯಾವಾಗ? ವಸಂತ ಋತುವಲ್ಲಿ ಹೂ ಅರಳೋದು. ಅಂದ್ರೆ ರಾಮಾಯಣದ ಕಾಲದಲ್ಲಿ ಚೈತ್ರ ಮಾಸ ವಸಂತ ಋತುವಲ್ಲಿ ಬರ್ತಾ ಇತ್ತು. ನಾವು ಆಸ್ಟ್ರಾನಮಿಕಲ್ ಕ್ಯಾಲ್ಕುಲೇಷನ್ ಮಾಡೋದ್ರ ಮುಖಾಂತರ ಈ ಚೈತ್ರ ಮಾಸ ವಸಂತ ಋತುವಲ್ಲಿ ಎಷ್ಟು ವರ್ಷಗಳಿಂದ ಬರುತ್ತೆ ಅಂತ ಲೆಕ್ಕ ಹಾಕಿದರೆ ಕಳೆದ 4000 ವರ್ಷಗಳಿಂದ ಮಾತ್ರ ಈ ಚೈತ್ರ ಮಾಸ ವಸಂತ ಋತುವಲ್ಲಿ ಬರ್ತಾ ಇದೆ. ಅಂದರೆ ರಾಮಾಯಣ ಕಳೆದ 4000 ವರ್ಷಗಳಲ್ಲಿ ನಡೆದಿರಬೇಕು ಅಂತ ನಾವು ಅನ್ಕೋಬೇಕಾಗುತ್ತೆ. ಹಾಗಾದರೆ ಮಹಾಭಾರತ ನಡೆದಿದ್ದು ಯಾವಾಗ? ಯಾಕೆಂದರೆ ರಾಮಾಯಣ ನಡೆದಾದ್ಮೇಲೆ ಮಹಾಭಾರತ ಆಗಬೇಕು. ಮಹಾಭಾರತ ಆದಾದ್ಮೇಲೆ ನಮ್ಮ ಅಶೋಕನ ಸಾಮ್ರಾಜ್ಯ ಬರಬೇಕು. ಅಂದರೆ 2000 ವರ್ಷಗಳಲ್ಲಿ ನಡೆಯೋದಂತೂ ಸಾಧ್ಯವಿಲ್ಲದ ಮಾತು. ಅದು ಅಲ್ಲದೆ ವಿಜ್ಞಾನಿಗಳ ಪ್ರಕಾರ ರಾಮ ಸೇತುವೆ ಕಟ್ಟಿ 10,000ಕ್ಕಿಂತನೂ ವರ್ಷ ವಯಸ್ಸಾಗಿದೆ ಅಂತ ಹೇಳ್ತಾರೆ. ಅಂದರೆ ರಾಮಾಯಣದಲ್ಲಿ ಚೈತ್ರ ಮಾಸ ವಸಂತ ಋತುವಲ್ಲಿ ಅಲ್ಲದೆ ಬೇರೆ ಯಾವುದೋ ಋತುವಲ್ಲಿ ಬಂದಿರಬೇಕು. ನಾವು ಒಂದು ಸ್ವಲ್ಪ ಹಿಂದೆ ಹೋದರೆ ಚಳಿಗಾಲ ಬರುತ್ತೆ. ಚಳಿಗಾಲದಲ್ಲಿ ಹೂ ಅರಳೋದು ಸಾಧ್ಯ ಇಲ್ಲ. ಇನ್ನೂ ಒಂದು ಸ್ವಲ್ಪ ಹಿಂದೆ ಹೋದರೆ ಮಳೆಗಾಲ ಬರುತ್ತೆ. ಮಳೆಗಾಲದಲ್ಲೂ ಕೂಡ ಹೂ ಅರಳೋದು ಸಾಧ್ಯ ಇಲ್ಲ. ಇನ್ನೂ ಒಂದು ಸ್ವಲ್ಪ ಹಿಂದೆ ಹೋದರೆ ನಮಗೆ ಶರತ್ಕಾಲ ಬರುತ್ತೆ. ಈ ಶರತ್ಕಾಲದಲ್ಲಿ ಹೂ ಅರಳೋದಕ್ಕೆ ತುಂಬ ಸೂಕ್ತವಾದ ವಾತಾವರಣ ಕೂಡ ಇರುತ್ತೆ. ಅಂದರೆ ರಾಮಾಯಣದಲ್ಲಿ ಚೈತ್ರ ಮಾಸ ಶರತ್ಕಾಲದಲ್ಲಿ ಬಂದಿರಬೇಕು ಅಂತೇಳಿ ನಾವು ಅನ್ಕೋಬೋದು. ನಮ್ಮ ಆಸ್ಟ್ರೋನಾಮಿಕಲ್ ಕ್ಯಾಲ್ಕುಲೇಷನ್ಗಳ ಪ್ರಕಾರ 15,000 BC ಇಂದ 10,500 BC ವರೆಗೂ ಕೂಡ ಈ ಚೈತ್ರ ಮಾಸ ಶರತ್ಕಾಲದಲ್ಲಿ ಬಂದಿದೆ. ಅಂದರೆ ನಮ್ಮ ಮಹಾಭಾರತ ಈ ಒಂದು 4,500 ವರ್ಷಗಳ ಮಧ್ಯೆ ಎಲ್ಲೋ ನಡೆದಿರಬೇಕು ಅಂತ ನಮಗೂ ಅನ್ಕೋಬೇಕಾಗತ್ತೆ. ವಾಲ್ಮೀಕಿ ರಾಮಾಯಣದ ಅರಣ್ಯಖಂಡದ ಚಾಪ್ಟರ್ 16.12ರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ ಇದೆ. ಏನಪ್ಪ ಅಂದರೆ ಈ ಸಮಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಹೇಮಂತ ಋತುವಿನಲ್ಲಿ ಸೂರ್ಯ ಪುಷ್ಯ ನಕ್ಷತ್ರದ ಬಳಿ ಮುಳುಗುತ್ತಿದ್ದಾನೆ ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ ಇದೆ. ನಾವು ಈ ಸ್ಟೇಟ್ಮೆಂಟನ್ನು ಇವಾಗ ಡಿಕೋಡ್ ಮಾಡಬೇಕಾಗತ್ತೆ. ಆಸ್ಟ್ರೋನಾಮಿಕಲ್ ಕ್ಯಾಲ್ಕುಲೇಷನ್ ಪ್ರಕಾರ ಸೂರ್ಯ 17,500 BC ಇಂದ
11,500 BC ಒಳಗೆ ಪುಷ್ಯ ನಕ್ಷತ್ರದ ಬಳಿ ಮುಳುಗುತ್ತಿದ್ದ ಅನ್ನೋದು ನಮಗೆ ಸಿಗುತ್ತೆ. ಈ ಟೈಮ್ ಫ್ರೇಮ್ ನಮಗೆ ಫಸ್ಟ್ ಅಬ್ಸರ್ವೇಷನಲ್ಲಿ ಸಿಕ್ಕಂಥ ಟೈಮ್ ಫ್ರೇಮ್ ಎರಡಕ್ಕೂ ಕೂಡ ಮ್ಯಾಚ್ ಆಗ್ತಾ ಇದೆ. ವಾಲ್ಮೀಕಿ ರಾಮಾಯಣದ ಯುದ್ಧಖಂಡದ ಚಾಪ್ಟರ್ 4.48ರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ ಇದೆ. ಏನಪ್ಪ ಅಂದರೆ, ರಾಮಾಯಣದಲ್ಲಿ ಭೂಮಿಯ ಧ್ರುವ ತಾರೆ ಪೊಲಾರಿಸ್ ಆಗಿರಲಿಲ್ಲ, ಅಲ್ಲಿ ಅಭಿಜಿತ್ ನಕ್ಷತ್ರ ಅಂದರೆ ವೇಗ ಸ್ಟಾರ್ ಆಗಿತ್ತು. ನೀವು ಕೇಳ್ಬೋದು, ಈ ರೀತಿ ಧ್ರುವ ತಾರೆಗಳು ಕೂಡ ಚೇಂಜ್ ಆಗ್ತಾ ಇರುತ್ತವ ಅಂತ. ಹೌದು, ಧ್ರುವ ತಾರೆಗಳು ಅಂದರೆ ಪೋಲಾರ್ ಸ್ಟಾರ್ಗಳು ಕೂಡ ಚೇಂಜ್ ಆಗ್ತಾ ಇರುತ್ತೆ. ಇದಕ್ಕೆಲ್ಲ ಕಾರಣ ಪ್ರಿಸಿಷನ್ ಆಫ್ ಇಕ್ವಿನಾಕ್ಸ್, ಅಂದರೆ ಭೂಮಿ ಟೈಮಿಂದ ಟೈಮಿಗೆ ಸಾವಿರಾರು ವರ್ಷಗಳಲ್ಲಿ ಎಷ್ಟು ಓರೆ ಆಗಿರೋದನ್ನು ಕೂಡ ಹೆಚ್ಚು ಕಮ್ಮಿ ಮಾಡ್ಕೊಳ್ತಾ ಇರುತ್ತೆ. ಈ ರೀತಿ ಹೆಚ್ಚು ಕಮ್ಮಿ ಮಾಡಿಕೊಂಡಾಗ ಭೂಮಿಯಲ್ಲಿ ಬರುವಂಥ ಋತುಗಳು ಮತ್ತು ಪೋಲಾರ್ ಸ್ಟಾರ್ಗಳು ಕೂಡ ಚೇಂಜ್ ಆಗ್ತಾನೆ ಇರ್ತವೆ. ಅಂದರೆ ರಾಮಾಯಣದ ಟೈಮಲ್ಲಿ ಪೋಲಾರ್ ಸ್ಟಾರು ವೇಗ ಅಂದರೆ ಅಭಿಜಿತ್ ನಕ್ಷತ್ರ ಆಗಿತ್ತು. ಇವಾಗ ನಾವು ಈ ಅಭಿಜಿತ್ ನಕ್ಷತ್ರ ಎಷ್ಟು ಸಾವಿರ ವರ್ಷಗಳ ಹಿಂದೆ ಭೂಮಿಗೆ ಪೋಲಾರ್ ಸ್ಟಾರ್ ಆಗಿತ್ತು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗೆ ಒಂದು ನೆನ್ಪಿಟ್ಕೊಳ್ಳಿ, ಈ ಕ್ಯಾಲ್ಕುಲೇಷನ್ ಮಾಡಿ ಬರುವಂಥ ಡೇಟ್ ಕೂಡ ಮೊದಲು 2 ಅಬ್ಸರ್ವೇಷನಲ್ಲಿ ಬಂದ ಡೇಟ್ಗೆ ಮ್ಯಾಚ್ ಆಗಬೇಕು. ಇಲ್ಲ ಅಂದರೆ ನಮ್ಮ ಕ್ಯಾಲ್ಕುಲೇಷನ್ ತಪ್ಪಾಗಿ ಹೋಗುತ್ತೆ. ಆಸ್ಟ್ರೋನಾಮಿಕಲ್ ಕ್ಯಾಲ್ಕುಲೇಷನ್ ಪ್ರಕಾರ ಈ ಅಭಿಜಿತ್ ನಕ್ಷತ್ರ ಭೂಮಿಗೆ 14,000 BC ಇಂದ 10,000 BC ವರೆಗೂ ಪೋಲಾರ್ ಸ್ಟಾರ್ ಆಗಿತ್ತು ಅಂತೇಳಿ ನಮ್ಮ ಕ್ಯಾಲ್ಕುಲೇಷನ್ ಹೇಳುತ್ತೆ. ಮತ್ತು ಈ ಕ್ಯಾಲ್ಕುಲೇಷನ್ ಡೇಟು ನಮ್ಮ ಮೊದಲ 2 ಬಂದಂಥ ಅಬ್ಸರ್ವೇಷನಲ್ಲಿ ಬಂದಂಥ ಡೇಟಿಗೂ ಕೂಡ ಮ್ಯಾಚ್ ಆಗುತ್ತೆ. ಈ 3 ಅಬ್ಸರ್ವೇಷನಿಂದ ನಾವು ಒಟ್ಟಿಗೆ ಮಾಡಿದರೆ ನಮಗೆ 2,500 ವರ್ಷಗಳ ಒಂದು ಟೈಮ್ ಪೀರಿಯಡ್ ಸಿಗುತ್ತೆ. ಅಂದರೆ ಈ ಮಹಾಭಾರತ ಈ 2,500 ವರ್ಷಗಳ ಮಧ್ಯೆ ಎಲ್ಲೋ ಆಗಿರಬೇಕು ಅಂತ ನಾವು ಅಂದ್ಕೋಬೇಕಾಗುತ್ತೆ. ಆದರೆ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಪರ್ಫೆಕ್ಟ್ ಡೇಟ್ ಹೇಳ್ತೀನಿ ಅಂತ ಹೇಳಿದ್ದೆ, ಇಷ್ಟು ದೊಡ್ಡ ಟೈಮ್ ಪೀರಿಯಡ್ ಕೊಡ್ತೀನಿ ಅಂತಲ್ಲ. ನೋಡಿ, ವಿಡಿಯೋದಲ್ಲಿ ಎಲ್ಲ ಲೆಕ್ಕಾಚಾರಗಳನ್ನೂ ಕೂಡ ನಾನು ಮಾಡಿದ್ದೀನಿ ಅಂತ ಹೇಳ್ತಿದ್ದೀನಿ. ಯಾಕೆಂದರೆ ಈ ವಿಡಿಯೋದಲ್ಲಿ ನಿಮಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರಲಿ ಅಂತ. ಈ ಎಲ್ಲ ಲೆಕ್ಕಾಚಾರಗಳನ್ನ ಮಾಡಿರೋದು ಡಾಕ್ಟರ್ ನೀಲಕಂಠ ಓಕ್ ಅಂತ ಹೇಳೋರು. ಇವರು 25 ವರ್ಷಗಳ ಕಾಲ ರಿಸರ್ಚ್ ಮಾಡಿಬಿಟ್ಟು ಒಂದು ರಿಸರ್ಚ್ ಪೇಪರ್ನ ಪಬ್ಲಿಷ್ ಮಾಡಿದ್ದಾರೆ. ಈ ರಿಸರ್ಚ್ ಪೇಪರಿಂದ ಇನ್ಫಾರ್ಮೇಷನ್ಗಳನ್ನ ತಗೋಬಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಮಗೆ ಸಿಕ್ಕಿರ್ತಕ್ಕಂಥ ಈ 2,500 ವರ್ಷಗಳ ಟೈಮ್ ಪೀರಿಯಡು ತುಂಬ ದೊಡ್ಡದು. ಇದರಲ್ಲಿ ರಾಮಾಯಣ ಯಾವಾಗ ನಡೆದಿತ್ತು ಅಂತ ಹುಡುಕ್ಬೇಕಾದ್ರೆ ನಮಗೆ ರಾಮಾಯಣದಲ್ಲಿ ಬರುವಂಥ ಯಾವುದಾದ್ರು ಒಂದು ಸ್ಪೆಸಿಫಿಕ್ ಈವೆಂಟ್ಗಳನ್ನ ಹುಡುಕ್ಬೇಕಾಗತ್ತೆ. ಆವಾಗ ಮಾತ್ರ ನಾವು ರಾಮಾಯಣದ ಒಂದು ನಿಜವಾದ ಡೇಟನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸಾಧ್ಯ. ವಾಲ್ಮೀಕಿ ರಾಮಾಯಣದ ಯುದ್ಧಖಂಡದ ಚಾಪ್ಟರ್ 4.52 ಅಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ. ಏನಪ್ಪ ಅಂದರೆ, ರಾಮ ಮತ್ತು ವಾನರ ಸೇನೆ ರಾವಣನ ಜೊತೆ ಯುದ್ಧಕ್ಕೆ ಹೋಗಬೇಕಾದ್ರೆ ಲಕ್ಷ್ಮಣ ಮೂಲ ನಕ್ಷತ್ರದ ಕೆಳಗೆ ಒಂದು ಧೂಮಕೇತುವನ್ನು ನೋಡ್ತಾನೆ. ಇವಾಗ ನಾವು ನಮಗೆ ಸಿಕ್ಕಿರುವಂಥ 2,500 ವರ್ಷಗಳ ಟೈಮ್ ಪೀರಿಯಡಲ್ಲಿ ಯಾವುದಾದ್ರೂ ಒಂದು ಧೂಮಕೇತು ಭೂಮಿ ಹತ್ರ ಬಂದಿತ್ತಾ ಅಂಥೇಳಿ ಚೆಕ್ ಮಾಡಬೇಕು. ಅದರಲ್ಲೂ ಆ ಧೂಮಕೇತು ಭಾರತದಿಂದ ನೋಡಿದಾಗ ಮೂಲ ನಕ್ಷತ್ರದ ಹತ್ತಿರದಲ್ಲಿ ಹಾದು ಹೋಗಿತ್ತಾ ಅಂತ ನಮಗೆ ಗೊತ್ತಾಗಬೇಕು. ಈ ರೀತಿ ಏನಾದರೂ ಸಿಕ್ಕಿದ್ರೆ ಮಾತ್ರ ನಾವು ಇದುವರೆಗೆ ಕ್ಯಾಲ್ಕುಲೇಷನ್ ಮಾಡಿರ್ತಕ್ಕಂತಹ ಎಲ್ಲ ಇನ್ಫಾರ್ಮೇಷನ್ಗಳು ಸರಿ ಅಂತ ನಾವು ಅನ್ಕೋಬೋದು. ನಾವು ಈ ಇನ್ಫಾರ್ಮೇಷನ್ನ ಆಸ್ಟ್ರೋನಾಮಿಕಲ್ ಸಿಮ್ಯುಲೇಟರಲ್ಲಿ ಹಾಕಿ ಚೆಕ್ ಮಾಡಿದಾಗ 2PENCKE ಅನ್ನೋ ಒಂದು ಧೂಮಕೇತು ಸೆಪ್ಟೆಂಬರ್ 9 ಮತ್ತು ಸೆಪ್ಟೆಂಬರ್ 10ರಂದು 12,209 BC ಅವತ್ತು ಇದು ಭೂಮಿ ಹತ್ರ ಹಾದೋಗಿತ್ತು. ಮತ್ತು ಇದು ಭಾರತದಿಂದ ನೋಡಿದಾಗ ಮೂಲ ನಕ್ಷತ್ರದ ಬಳಿ ಕಾಣಿಸ್ಕೊಂಡಿತ್ತು ಅನ್ನೋ ಒಂದು ಸ್ಟೇಟ್ಮೆಂಟು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಮಗೆ. ಆದರೆ ಯುದ್ಧಕ್ಕೆ ಹೋಗುವಾಗ ಲಕ್ಷ್ಮಣ ನೋಡಿದ್ದ ಧೂಮಕೇತುವಿನ ದಿನಾಂಕ ಕೂಡ ನಮಗೆ ಸಿಕ್ಕಂಥ 2,500 ವರ್ಷಗಳ ಟೈಮ್ ಪೀರಿಯಡಲ್ಲಿ ಫಿಟ್ ಆಗ್ತಾಯಿದೆ. ಅಂದರೆ ನಾವು ಇದುವರೆಗೂ ಮಾಡಿರ್ತಕ್ಕಂಥ ಎಲ್ಲ ಕ್ಯಾಲ್ಕುಲೇಷನ್ಗಳು ಸರಿಯಾಗಿದೆ ಅಂತ ಹೇಳಿಬಿಟ್ಟು ಅರ್ಥ. ಈ ಡೇಟನ್ನು ಇಟ್ಕೊಂಡು ನಾವು ರಾಮಾಯಣದಲ್ಲಿ ಬರೋ ಬೇರೆ ಬೇರೆ ಘಟನೆಗಳ ಡೇಟನ್ನು ಕೂಡ ತುಂಬ ಅಕ್ಯುರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಶ್ರೀರಾಮ ಹುಟ್ಟಿದ್ದು ನವೆಂಬರ್ 29, 1240 BC. ಶ್ರೀರಾಮ ಮತ್ತು ಸೀತೆಯವರ ವಿವಾಹ ಆಗಿತ್ತು ಜನವರಿ 4 ಮತ್ತು 5, 1223 BC. ಶ್ರೀರಾಮನ ಪಟ್ಟಾಭಿಷೇಕ ಡಿಸೆಂಬರ್ 20 ಮತ್ತು 21, 1223 BCಗೆ ಆಗಬೇಕಿತ್ತು. ಆದರೆ ಆಗಲಿಲ್ಲ. ಅವತ್ತು ಅವರು ಕಾಡಿಗೆ ವನವಾಸಕ್ಕೆ ಹೋದರು. ಅದಾದಮೇಲೆ 14 ವರ್ಷಗಳ ನಂತರ 1209 BCಲಿ ಶ್ರೀರಾಮ ಮತ್ತು ರಾವಣನ ನಡುವೆ ಯುದ್ಧ ನಡೆಯುತ್ತೆ. ಯುದ್ಧನ ಗೆದ್ದು
ಶ್ರೀರಾಮ 12208 BC ಜನವರಿ 13ಕ್ಕೆ ವಾಪಸ್ ಅಯೋಧ್ಯೆಗೆ ಬರ್ತಾರೆ. ಈ ಡೇಟ್ಗಳನ್ನ ಇಷ್ಟು ಅಕ್ಯುರೇಟ್ ಆಗಿ ಹೇಗೆ ಕ್ಯಾಲ್ಕುಲೇಟ್ ಮಾಡಿದೆ ಅಂತ ನೀವು ಕೇಳ್ಬೋದು. ನಿಮಗೆ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ನೀಲೇಶ್ ಅವ್ರದ್ದು ಪಾಡ್ಕಾಸ್ಟ್ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಅದನ್ನು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಶ್ರೀರಾಮ ಮತ್ತು ರಾವಣನ ನಡುವಿನ ಯುದ್ಧ ಸುಮಾರು 14,223 ವರ್ಷಗಳ ಹಿಂದೆ ಅಂದರೆ 12,209 BC ಡಿಸೆಂಬರ್ 25ಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಡೇಟ್ಗಳನ್ನ ಹಾಗೆ ಸುಮ್ಮನೆ ಹೇಳಿಬಿಟ್ರೆ ಸರಿ ಹೋಗಲ್ಲ. ಈ ಡೇಟ್ಗಳಿಗೆ ಏನಾರೊಂದು ಕೊರಾಬ್ರೇಟಿಂಗ್ ಎವಿಡೆನ್ಸ್ಗಳನ್ನ ಕೊಡಬೇಕು, ಆವಾಗಲೇ ಈ ಡೇಟಿಗೆ ಒಂದು ಅರ್ಥ ಬರುತ್ತೆ. ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದೆ, ರಾಮಾಯಣ ನಡೆಯುವಾಗ ವಸಂತ ಋತುವಲ್ಲಿ ಅಲ್ಲ, ಶರತ್ಕಾಲದಲ್ಲಿ ಹೂಗಳು ಮತ್ತು ಚಿಗುರುಗಳು ಬರ್ತಾ ಇದ್ವು ಅಂತ. ಇದನ್ನು ನಾವಿವಾಗ ಪ್ರೂವ್ ಮಾಡಬೇಕು. ಶ್ರೀರಾಮ ಹುಟ್ಟೋದಕ್ಕಿಂತ ಮುಂಚೆ ದಶರಥ ಮಹಾರಾಜ ಒಂದು ಪುತ್ರ ಕಾಮಿಷ್ಟಿ ಯಾಗವನ್ನು ಮಾಡ್ತಾರೆ. ರಾಮಾಯಣದ ಬಾಲ್ಯಕಾಂಡದ ಚಾಪ್ಟರ್ 18, 8, 11ರಲ್ಲಿ ಈ ಯಾಗ ಶರತ್ಕಾಲದಲ್ಲಿ ಮುಗಿತು ಮತ್ತು 6 ಋತುಗಳ ನಂತರ ಅಂದರೆ 1 ವರ್ಷದ ನಂತರ ಶ್ರೀರಾಮ ಮತ್ತು ಇನ್ನುಳಿದ ರಾಜಕುಮಾರರು ಹುಟ್ಟಿದರು ಅಂತೇಳಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ದಶರಥ ಮಹಾರಾಜ ಶ್ರೀರಾಮನ ಪಟ್ಟಾಭಿಷೇಕ ಸಮಯದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಚೈತ್ರ ಮಾಸ ಬಂದಿದೆ, ಕಾಡಲ್ಲೆಲ್ಲ ಸುತ್ತ ಹೂಗಳು ಅರಳಿದೆ, ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಇದೇ ಸೂಕ್ತವಾದ ಸಮಯ ಅಂತ ಹೇಳ್ತಾರೆ. ರಾಮಾಯಣದಲ್ಲಿ ದಶರಥ ಮಹಾರಾಜ ಶ್ರೀರಾಮನ ಹುಟ್ಟಿದ ದಿನದಂದೇ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಇದನ್ನೆಲ್ಲ ಒಟ್ಟಿಗೆ ಸೇರಿಸಿದಾಗ ರಾಮಾಯಣದಲ್ಲಿ ಚೈತ್ರ ಮಾಸ ಶರತ್ ಋತುವಲ್ಲಿ ಬರ್ತಾ ಇತ್ತು ಮತ್ತು ಶರತ್ ಋತುವಲ್ಲಿ ಹೂಗಳು ಅರಳುತ್ತಿದ್ವು ಅಂತ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಶ್ರೀರಾಮ ಹುಟ್ಟಿದ್ದು ಕೂಡ ಚೈತ್ರ ಮಾಸದಲ್ಲಿ, ಅದು ಶರದ್ ಋತುವಿನಲ್ಲಿ ಅಂತೇಳಿ ಇನ್ನೂ ಕನ್ಫರ್ಮ್ ಆಗುತ್ತೆ. ಇದು ನಾವು ಶ್ರೀರಾಮನ ಹುಟ್ಟಿದ ದಿನವನ್ನು ಕ್ಯಾಲ್ಕುಲೇಟ್ ಮಾಡಿದ್ದು ಸರಿಯಾಗಿದೆ ಅಂತ ಹೇಳೋಕೆ ಕೊರಾಬರೇಟಿಂಗ್ ಎವಿಡೆನ್ಸ್ ನಂಬರ್ 1. ರಾಮಾಯಣದಲ್ಲಿ ಸುಗ್ರೀವ ಮತ್ತು ವಾಲಿಯು ಯುದ್ಧ ನಡೆದಿದ್ದು ಸೆಪ್ಟೆಂಬರ್ 21, 1210 BC. ಇವರಿಬ್ಬರ ನಡುವಿನ ಯುದ್ಧವನ್ನು ವಾಲ್ಮೀಕಿ ಆಕಾಶದಲ್ಲಿ ಮಂಗಳ ಮತ್ತು ಬುಧ ಗ್ರಹಗಳು ಪರಸ್ಪರ ಹೋರಾಡುವಂತಿದೆ ಅಂತೇಳಿ ವಿವರಣೆ ಕೊಡ್ತಾರೆ. ಅಂದರೆ ಇದರ ಅರ್ಥ ಏನು? ಅವರಿಬ್ಬರು ಯುದ್ಧ ಮಾಡುವ ದಿನ ಆಕಾಶದಲ್ಲಿ ಮಂಗಳ ಗ್ರಹ ಮತ್ತು ಬುಧ ಗ್ರಹಗಳು ಒಟ್ಟಿಗೆ ಬಂದಿರ್ಬೋದು ಅಂತ ನಾವು ಅನ್ಕೋಬೋದು. ಇವಾಗ ನಮಗೆ ಸಿಕ್ಕಿರೋ ಕ್ಲೂವನ್ನು ನಾವು ಆಸ್ಟ್ರೋನಾಮಿಕಲ್ ಸಿಮ್ಯುಲೇಟರಲ್ಲಿ ಹಾಕಿ ನೋಡಿದಾಗ 12,210 BC ಸೆಪ್ಟೆಂಬರ್ 21ರಂದು ನೀವೇನಾದರೂ ಕಿಷ್ಕಿಂಧೆಯಿಂದ ನಿಂತು ಆಕಾಶವನ್ನು ನೋಡಿದರೆ ಅಲ್ಲಿ ಮಂಗಳ ಗ್ರಹ ಮತ್ತು ಬುಧ ಗ್ರಹಗಳು ಒಟ್ಟಿಗೆ ಇರೋದನ್ನು ನಾವು ಕಾಣ್ಬೋದು. ಇದು ನಮ್ಮದು ಕೊರಾಬರೇಟಿಂಗ್ ಎವಿಡೆನ್ಸ್ ನಂಬರ್ 2. ಇದರಿಂದ ನಾವು ಇದುವರೆಗೂ ಕೂಡ ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂಥ ಎಲ್ಲ ಡೇಟ್ಗಳು ಸರಿಯಾಗಿದೆ ಅಂತ ಹೇಳೋಕ್ಕೆ ಪ್ರೂಫ್ ನಂಬರ್ 2. ರಾಮಾಯಣದಲ್ಲಿ ರಾವಣನ ಪುಷ್ಪಕ ವಿಮಾನವನ್ನು 4 ದಂತದ ಆನೆಗಳು ಕಾಯ್ತಾ ಇದ್ವು ಅಂತ ಹೇಳ್ಬಿಟ್ಟು ತುಂಬ ಕ್ಲಿಯರ್ ಆಗಿ ಬರೆದಿದ್ದಾರೆ. ಆದರೆ ವಿಜ್ಞಾನದ ಪ್ರಕಾರ ಈ 4 ದಂತದ ಆನೆಗಳು ಸುಮಾರು ಲಕ್ಷಾಂತರ ವರ್ಷಗಳ ಹಿಂದೆನೇ ಕಣ್ಮರೆಯಾಗಿ ಹೋಗಿದ್ದಾವೆ. ಇದನ್ನು ಆಧಾರವಾಗಿ ಇಟ್ಕೊಂಡು ಕೆಲವರು ರಾಮಾಯಣ ನಡೆದಿದ್ದು ಲಕ್ಷಾಂತರ ವರ್ಷಗಳ ಹಿಂದೆ ಅಂತ ಹೇಳ್ತಾರೆ. ಅದು ಏನೂ ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ವಿಚಾರಗಳು ಅವರವರ ನಂಬಿಕೆಗೆ ಬಿಟ್ಟಂತೆ. ಈ 4 ದಂತದ ಆನೆಗಳು ಸುಮಾರು 12,000 ವರ್ಷಗಳ ಹಿಂದೆವರೆಗೂ ಕೂಡ ಬದುಕಿದ್ವು ಅನ್ನೋದಕ್ಕೆ ವಿಜ್ಞಾನದಲ್ಲಿ ಪ್ರೂಫ್ಗಳು ಕೂಡ ಇದ್ದಾವೆ. ನಾವು ಈ ವಿಡಿಯೋದಲ್ಲಿ ಮೊದಲು ಒಂದು ಸ್ಟೇಟ್ಮೆಂಟನ್ನು ಕೊಟ್ವಿ. ಆ ಸ್ಟೇಟ್ಮೆಂಟ್ಗೆ ತಕ್ಕಂತೆ ಡೇಟ್ಗಳನ್ನ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಆ ಡೇಟ್ಗಳಿಗೆ ಸಪೋರ್ಟ್ ಮಾಡೋಕ್ಕೆ ಕೊರಾಬರೇಟಿಂಗ್ ಎವಿಡೆನ್ಸ್ಗಳನ್ನು ಕೂಡ ಹುಡುಕಿ ತೆಗೆದಿದ್ದೀವಿ. ಆದರೆ ಈ ವಿಡಿಯೋದಲ್ಲಿ ಕೊಟ್ಟಿರೋಂಥ ಡೇಟ್ಗಳನ್ನ ನಂಬೋದು ಬಿಡೋದು ಪ್ರತಿಯೊಬ್ಬರ ವಿಚಾರಕ್ಕೆ ಬಿಟ್ಟಿದ್ದು. ಆದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಮುಂದೆ ಯಾವ ರೀತಿ ವಿಡಿಯೋ ಬೇಕು ಅಂತಲೂ ಹೇಳಿ. ನಿಮಗೆ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನೀಲೇಶ್ ಅವ್ರದ್ದು ವರ್ಕ್ಗಳದ್ದು ಲಿಂಕ್ಗಳನ್ನ ಹಾಕಿರ್ತೀನಿ. ದಯವಿಟ್ಟು ಅದನ್ನೊಂದ್ಸಲ ಚೆಕ್ ಮಾಡಿ.